ಹಾಯ್ ನಮಸ್ಕಾರ. ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ರಜಾ ಅಂತೇಳಿ ನನ್ನ ತಮ್ಮನ ಮಕ್ಕಳು ಬಂದಿದ್ದರು. ಸೊಸೆನೂ ಬಂದಿದ್ಲು, ಅಳಿಯನೂ ಬಂದಿದ್ದ, ಹಾಗೆ ನಮ್ಮ ಅಪ್ಪಾಜಿನೂ ಕೂಡ ಕರ್ಕೊಂಬಂದಿತ್ತು ಅವರನ್ನು. ಹಾಗೆ ನಾನು ಬೆಳಗ್ಗೆನೇ ಅವರು ಮನೆ ಹತ್ರ ತುಂಬ ತುಂಟಾಟ ಆಡೋರು. ಹಂಗಾಗಿ ಹೊರಗೆ ಸ್ವಲ್ಪ ಕರ್ಕೊಂಡೋಗೋಣ, ಹಾಗೆ ನಮಗೂ ವಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಟ್ಟಕ್ಕೆ, ಅಂದರೆ 7 ಸುತ್ತಿನ ಕೋಟೆ ನಮ್ಮ ಚಿತ್ರದುರ್ಗದಲ್ಲಿ ಇದೆಯಲ್ಲ, ಹಾಗಾಗಿ ಅಲ್ಲೇ ಪೂರ್ತಿ ಹತ್ತಕ್ಕಾಗೋದಿಲ್ಲ, ತುಂಬ ಬಿಸಿಲಾಗ್ಬಿಟ್ಟಿತ್ತು. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅರ್ಲಿ ಮಾರ್ನಿಂಗೇ ಹೋಗಬೇಕು ಅಂತ ಅಂದ್ಕೋತಿದ್ವಿ. ಬಟ್ ಸಡನ್ನಾಗೇ ಅಂದ್ಕೊಂಡ್ರು ಹಿಂಗೆ ಹೊರಗೆ ಕರ್ಕೊಂಡೋಗೋಣ ಅಂತ ಹೇಳಿ. ಹಾಗಾಗಿ ನಾನು ಒಂದು ವಾಕು ಆಗುತ್ತೆ, ಸದ್ಯಕ್ಕೆ ಸ್ವಲ್ಪ ಎಲ್ಲ ಸುತ್ತಾಡಿಸ್ದಂಗೆ ಆಗುತ್ತೆ. ಅಲ್ಲಿ ವಾಕಿಂಗ್ ಪ್ಲೇಸ್ ಇದೆ, ಬೆಟ್ಟ ಹತ್ತೋದಕ್ಕಿಂತ ಮುಂಚೆನೇ ಅಲ್ಲೇ ಸ್ವಲ್ಪ ಸುತ್ತರಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಹೊರಟೆ ಇವತ್ತು. ಹಾಗೆ ನೋಡಿ ಹೋಗ್ತಾ ಇದ್ದೀವಿ ನಾವು ಇವಾಗ ಬೆಟ್ಟಕ್ಕೆ. ಉಚ್ಚಂಗಿಯಲ್ಲಮ್ಮನ ದೇವಸ್ಥಾನ ಆದ ನಂತರ ಬಂತು ನೋಡ್ರಿ, ನಾವು ರೀಚ್ ಆದ್ವಿ ನಾವು ಅಂದ್ಕೊಂಡಿರೋ ಪ್ಲೇಸಿಗೆ. ಹಾಗೆ ಗಾಡಿ ಪಾರ್ಕ್ ಮಾಡಿ ನಾವು ಟಿಕೆಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಆನ್ಲೈನ್ ಪಾಸ್ ತಗೋಬೇಕು ಟಿಕೆಟ್ಗಳನ್ನ ಅಂತ ಹೇಳಿದರು. ಹಂಗಾಗಿ ಸ್ವಲ್ಪ ತಡ ಆಯಿತು, ಅದು ಬೇಗ ತಗೊಳ್ಳಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೇ ಬಿಸಿಲು ಬಂದುಬಿಡ್ತು. ಸ್ವಲ್ಪ ಬೇಗ ಹೋಗಿ ಬರೋಣ ಅಂದ್ಕೊಂಡ್ವಿ. ಆದರೂ 7:15 ಹಂಗೆ ಆಗಲೇ ಬಿಸಿಲು ಬಂದುಬಿಟ್ಟಿತ್ತು. ಅದರಲ್ಲೂ ಹೋದ್ವಿ, ಸ್ವಲ್ಪ ಹೊತ್ತು ಅಡ್ಡಾಡಿಸ್ಕೊಂಡು ಬರೋಣ ಹಾಗೇ ಮಕ್ಕಳನ್ನು ಅಂತೇಳಿ. ನೋಡ್ರಿ ಎಲ್ಲ ಹೋಗ್ತಾಯಿದ್ದೀನಿ. ನಾನು ಮುಂಚೆನೇ ಹೋಗ್ತಾಯಿದ್ದೆ, ಎಲ್ಲ ಕರ್ಕೊಂಡು ಬರ್ರಿ ಅಂತೇಳಿ ಮಕ್ಕಳನ್ನ ಪುಷಪ್ ಮಾಡ್ಕೊಂಡು ಅವ್ರನ್ನ ಎತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಅವರು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ನಾವು ಎತ್ಕೊಳ್ಳೇ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಜೊತೆಗೆ ವಾಕ್ ಬಂದರೆ ಎಲ್ಲ ಖುಷಿಯಾಗಿ ಹುಡುಗರು ಅಡ್ಡಾಡಿಕೊಂಡು ಎಲ್ಲ ನೋಡ್ಕೊಂಡು ಬರೋಣ. ಇಲ್ಲೇ ಮೇಲೆಲ್ಲ ಹತ್ತಕ್ಕಾಗೋದಿಲ್ಲ ಅವ್ರನ್ನೆಲ್ಲ ಕರ್ಕೊಂಡು, ಮತ್ತು ಅವರಿಗೆ ನೀರು ತೊಗೋಬೇಕು ಅದೆಲ್ಲ ಇರುತ್ತಲ್ಲ ಮಕ್ಕಳು ಅಂದರೆ. ಹೀಗಾಗಿ ಇಲ್ಲೇ ಓಡಾಡ್ಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವೊಂದು ಮರಗಳಲ್ಲಿ ತುಂಬ ಚೆನ್ನಾಗೆಲ್ಲ ಹೂ ಬಿಟ್ಟಿತ್ತು. ಹಾಗೆ ಅದು ನೋಡೋಣ, ಫಸ್ಟ್ ಇಲ್ಲಿ ನೋಡ್ಕೊಂಡು ಆ ಕಡೆ ಹೋಗೋಣ. ಹಾಗೆ ಅಲ್ಲಿ ಮದ್ದರಿಯುವ ಕಲ್ಲು, ಗಾರೆ ಅರಿಯುವ ಕಲ್ಲು ಅಂತ ಎಲ್ಲ ಇದ್ದಾವೆ. ಅವನಿಗೆ ಸಣ್ಣವರಲ್ಲ, ಅವ್ರಿಗೆಲ್ಲ ಹೇಳೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀನಿ. ನೋಡಿ ಮರಗಳಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂಥೇಳಿ. ಸಮ್ಮರಲ್ಲಿ ಆ ಹೂಗಳಿಗೂ ಎಷ್ಟು ಚೆನ್ನಾಗಿತ್ತು ಅಂತೇಳಿದರೆ ಒಂದು 10 ನಿಮಿಷ ತುಂಬ ಖುಷಿ ಆಯಿತು. ಕೆಳಗೆಲ್ಲ ಹೊದಿಕೆನೇ ಹಾಕ್ಬಿಟ್ಟಿತ್ತು ಹೂವಿಂದೆಲ್ಲ, ಅಷ್ಟು ಚೆನ್ನಾಗಿತ್ತು. ಹಾಗೆಯೇ ಕೆಲವರು ಅಲ್ಲಿ ಬರೋ ನವಿಲುಗಳಿಗೆ, ಗಿಳಿಗಳಿಗೆ, ಪಕ್ಷಿಗಳಿಗೆಲ್ಲನ ಆಹಾರಗಳನ್ನು ಹಾಕ್ತಾಯಿರ್ತಾರೆ. ಹಾಗೆ ನೀರುಗಳನ್ನು ಸಮೇತ ಅಲ್ಲಿ ತಗ್ಗಿರೋಂಥ ಜಾಗಗಳಿಗೆ ಹಾಕ್ತಾಯಿರ್ತಾರೆ. ಕೆಲವೊಂದು ನವಿಲುಗಳು ನೋಡಿದ್ವಿ, ಗಿಳಿಗಳನ್ನ ನೋಡಿದ್ವಿ. ಹಾಗೆಯೇ ಅಲ್ಲಿ ಮದ್ದರಿಯುವ ಕಲ್ಲು ಅಂತ ಅಲ್ಲಿ ಸಿಗುತ್ತೆ, ಅಲ್ಲಿ ಕರ್ಕೊಂಡು ಹೋದೆ ನನ್ನ ಅಳಿಯನ್ನ. ನೋಡಿ ಇದೆ ಮದ್ದರಿಯುವ ಕಲ್ಲು. ಮೊದಲೆಲ್ಲ ಕುದುರೆ, ಆನೆ ಸಹಾಯದಿಂದನ ಇಲ್ಲೆಲ್ಲ ಮದ್ದನ್ನು ಅರಿತಾ ಇದ್ರಂತೆ, ಯುದ್ಧಕ್ಕೆ ಬೇಕಾದಂಥ ಮದ್ದುಗಳನ್ನು. ಕೆಳಗೆಲ್ಲ ನಮ್ಮ ಮನೆಯವರು ಕರ್ಕೊಂಡೋದ್ರು ನೋಡ್ರಿ, ಆಟ ಆಡಿಸಿದಂಗೂ ಆಗುತ್ತೆ ಅವ್ರಿಗೆ. ಸ್ವಲ್ಪ ಮೇಲೆ ಕೆಳಗೆ ಹತ್ತಿಳ್ಸೋಣ ಅಂಥೇಳಿ ನೋಡ್ತಾ ಇದ್ದಾರೆ ಎಲ್ಲನ. ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಇದೆಲ್ಲ ನೋಡೋದಕ್ಕೆ. ಬಿಸಿಲಾದರೆ ತುಂಬ ಜಳ ಇರುತ್ತೆ ಬಂಡೆಗಳೆಲ್ಲ, ಹಾಗಾಗಿ ಖುಷಿ ಆಯಿತು ನಮಗೂ. ಹುಡುಗರೆಲ್ಲ ಹಂಗೆಲ್ಲ ಓಡಾಡೋದು ಮಾಡೋದು ಎಲ್ಲ ನೋಡಿ, ಎಲ್ಲ ನೋಡಿಕೊಂಡು ಅಡ್ಡಾಡಿಕೊಂಡು ಬಂದ್ವಿ. ನಾನು ಒಬ್ಬಳೇ ಇಳಿತೀನಿ ಅಂತ ನೋಡ್ರಿ, ನಮ್ಮ ಸೊಸೆ ಒಬ್ಬಳೇ ಇಳಿತಿದ್ದಾಳೆ, ಒಬ್ಬಳೇ ಹತ್ತುತ್ತಾ ಇದ್ದಾಳೆ. ಹಾಗೇ ನಮ್ಮ ಅಪ್ಪಾಜಿ ನಿಧಾನ ಬರ್ತೀನಿ ಹೋಗ್ರವ ಅಂತೇಳಿ ಹಿಂದೆ ಬರ್ತಾಯಿದ್ರು. ನಾವು ಇಲ್ಲಿ ನೋಡಿ ಮೊದಲೆಲ್ಲ ಏನು 7 ಸುತ್ತಿನ ಕೋಟೆಯನ್ನು ಕಟ್ಟೋದಕ್ಕೆಲ್ಲ ಸಹಾಯ ಗಾರೆ ಹರಿಯೋದು, ಇದರಲ್ಲೇ ಗಾರೆ ಹರಿದು ಎಲ್ಲ ಕಟ್ತಾಯಿದ್ರಂತೆ. ಅದನ್ನು ನಾನು ನನ್ನ ಹಳೆ ಮೈಂಗೆ ಹೇಳ್ತಾ ಇದ್ದೆ. ಅವನು ಸ್ವಲ್ಪ ತರಲೆ, ಹಾಗಾಗಿ ಅವನಿಗೆ ಸ್ವಲ್ಪ ತಲೆಗೆ ಕೆಲಸ ಕೊಡ್ತಿದ್ದೆ ನಾನು. ಇದು ಗಾರೆ ಹರಿಯೋ ಕಲ್ಲಪ್ಪಿ, ಇದರಲ್ಲೆಲ್ಲ ಹರಿದು ಗೋಡೆಗಳನ್ನ ಕಟ್ಟಿದ್ದಾರೆ ನೋಡಿ, ಕಲ್ಲಿನ ಗೋಡೆನ ಅಂತ ಹೇಳಿ ತೋರಿಸ್ತಾ ಇದ್ದೆ. ಇದೆಲ್ಲನೂ ಮುಗಿಸ್ಕೊಂಡು ಹಾಗೆಯೇ ಅವ್ರನ್ನ ಕರ್ಕೊಂಡು ನಾನು ಅಲ್ಲಿ ನೋಡ್ರಿ, ಯಾರೋ ಹೆಣ್ಮಗಳು ನೀರು ಹಾಕ್ತಾ ಇದ್ದಾರೆ ಅಲ್ಲಿ ಪಕ್ಷಿಗಳಿಗೆ, ಸಹಾಯ ಆಗಲಿ ನೀರು ಕುಡಿಯೋದಕ್ಕೆ ಅಂತೇಳಿ. ತುಂಬ ಚೆನ್ನಾಗಿತ್ತು ವಾತಾವರಣ. ಆಗಲೇ ಸ್ವಲ್ಪ ಬಿಸಿಲು ಬಂದಿತ್ತು, ಆದರೂ ಪರವಾಗಿಲ್ಲ, ತಣ್ಣಗಿತ್ತು ಒಂದು ಸ್ವಲ್ಪ. ಹಾಗೆಯೇ ಸ್ವಲ್ಪ ಮುಂದೆ ಹೋಗ್ತಾ ಈ ಕಡೆ ಇನ್ನೊಂದು ವಾಕಿಂಗ್ ವ್ಯೂ ಇದೆ ಒಂದು, ಅಲ್ಲಿಗೂ ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪಾಜಿಗೆ ಆಗಲೇ ಹತ್ತಕ್ಕಾಗ್ತಾ ಇಲ್ಲ, ಉಸಿರು ಬಿಡ್ತಾ ಇದ್ದಾರೆ ಮೇಲೆ ಕೆಳಗೆ. ಅದರಲ್ಲೇ ಮೊಮ್ಮಕ್ಕಳಿಗೋಸ್ಕರ ಬಂದಿದ್ದಾರೆ ನಮ್ಮ ಅಪ್ಪಾಜಿ. ಅವ್ರನ್ನ ಕಾವಲು ಕಾಯೋದಕ್ಕೋಸ್ಕರನೇ. ಭಾಳ ಪ್ರೀತಿ ಮೊಮ್ಮಕ್ಕಳು ಅಂದರೆ, ಚಿಕ್ಕವರಲ್ಲ ಇನ್ನೂ. ಹಂಗಾಗಿ
ನಾವು ಈ ಕಡೆ ಇನ್ನೊಂದು ಪಾಯಿಂಟ್ ಇದೆ, ವಾಕಿಂಗ್ ಪಾಯಿಂಟು, ಅಲ್ಲೂ ಅಡ್ಡಾಡ್ಕೊಂಡು ಅವ್ರಿಗಾಗಲೇ ಸುಸ್ತಾಗ್ಬಿಡ್ತು, ಮಕ್ಕಳಿಗಾಗಲೇ ಹೊಟ್ಟೆ ಶೂ ಅಂತ ಇದ್ದರು. ಹಂಗಾಗಿ ಸ್ವಲ್ಪ ಅಲ್ಲೇ ಎಲ್ಲ ತಿರುಗಾಡಿಕೊಂಡು ಹಾಗೆ ಫ್ಯಾಮಿಲಿ ನಾವೆಲ್ಲ ಹೋದವರೆಲ್ಲ ಒಂದೊಂದು ಫೋಟೋ ತಗೊಂಡು ಹಾಗೆ ತಿಂಡಿ ಇಲ್ಲಿಂದನೇ ಹೋಗಿ ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಗಲೇ ಹೊರಡೋದಕ್ಕೆ ರೆಡಿ ಆದ್ವಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟೇ ಅಲ್ಲಿ ನಾವು ಕಾಲ ಕಳೆದಿದ್ದು. ಹಾಗೆಯೇ ಮತ್ತೆ ರಿಟರ್ನ್ ಆಗೋಣ, ಒಂದು ಫೋಟೋ ತಗೊಳ್ಳೋಣ ಎಲ್ರೂ ಅಂತ ಹೇಳ್ಬಿಟ್ಟು ಸೇರಿ ಒಂದು ಫೋಟೋ ಸೆಲ್ಫಿ ತಗೊಂಡ್ವಿ. ಹೇಗೆ ಕೆಲವೊಂದು ಫೋಟೋಗಳ್ನೂ ತಗೊಂಡ್ವಿ. ಹಾಗೆ ಅಲ್ಲಿಂದ ನಾವು ಸೀದಾ ಹೊರಟಿದ್ದು. ಮಕ್ಕಳಾಗಲೇ ಹಶು ಅನ್ನೋರು. ಕೆಲವೊಂದು ನನ್ನ ಸೊಸೆ ನಾನು ಎಲ್ಲ ಅಲ್ಲಿ ಗ್ರೀನಾಗಿ ಗಾರ್ಡನ್ ಚೆನ್ನಾಗಿತ್ತು ಒಂದು ಹತ್ರ ಫೋಟೋ ಎಲ್ಲ ತಗೊಂಡು ಕೊನೆಗೆ ನಾವು ಇಲ್ಲಿ ಮನೆ ರುಚಿ ಅಂತೇಳಿ ನಮಗೆ ಚೆನ್ನಾಗಿ ಸಿಗುತ್ತೆ ತಿಂಡಿ. ಹಾಗಾಗಿ ನಾವು ಮನೆ ರುಚಿಗೆ ಬಂದ್ವಿ. ಅಲ್ಲಿ ತಿಂಡಿ ಮುಗಿಸ್ಕೊಂಡು ಹೋಗೋಣ ಮನೆಗೆ ಅಂತ ಹೇಳಿ ಆಗಲೇ 9:30 ಆಗಿತ್ತು. ಏನು ಇಷ್ಟನೋ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡ್ರೆ ಎಲ್ಲನೂ. ಅವ್ರಿಗೆ ತಿನ್ಸೋದು ಸ್ವಲ್ಪ ತಡ ಆಯಿತು, ಮಕ್ಕಳಲ್ವ, ನಿಧಾನವಾಗಿ ಅವರು ತಿನ್ನೋ ತನಕನ ಸಮಾಧಾನವಾಗಿ ತಿನ್ನಿಸ್ಕೊಂಡು ಎಲ್ಲ ಮಾಡಿಕೊಂಡು ನಮಗೇನೇನು ಇಷ್ಟ ಬೇಕೋ ಅದನ್ನು ಹಾಗೆಯೇ ಎಲ್ರೂ ಮತ್ತೆ ಮನೆಗೆ ಹೋಗೋಣ ಅಂಥೇಳಿ ಹೊರಟಿದ್ದು. ವಾಕು ಟಿಫನ್ನು ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.